ಹೇಳಂಗಿಲ್ಲ. ಆದರೂ ಒಬ್ಬ ಹೆಣ್ಮಗಳಿಂದ ಕೇಳಲತ್ತೆ, ತಂಗಿ ಮತ್ತು ನಿನ್ನ ವಯಸ್ಸು ಎಷ್ಟು ಹೊತ್ತುಕೊಂಡದ ಕೇಳಿದಾಗ, ಯವ್ವ ನನಗೆ ಈಗ 3 ವರ್ಷ ಆಗ್ಯಾವ ಅನ್ಲ. ಈಗ ನನಗೆ 3 ವರ್ಷ ಆಗ್ಯಾವ. ಆಕೆ ಅಂದು, ಇದೇನ ತಂಗಿ ನೋಡೋಕೆ ಇಟ್ಟು ದೊಡ್ಡಕ್ಕೆ ಆಗಿದೆ, ಮಕ್ಕಳು ಆಗ್ಯಾವ. 3 ವರ್ಷ ನಿನಗೆ ಹೆಂಗೆ ಹಾಕವ? ಇಲ್ಲ ನನಗೆ 3 ವರ್ಷ ಆಗ್ಯಾವ. ನಿನಗೆ 3 ವರ್ಷ ಆಗ್ಯಾವ ಹತ್ತಿಕೊಂಡ್ರೆ ನಿಮ್ಮ ಅತ್ತಿಗೆ ಎಟ್ಟಾಗ್ಯಾವ ಅಂದರು. ಅತ್ತಿಗೆ ಎಟ್ಟಾಗ್ಯಾವ? ಆಕೆಗೆ ಈಗ 1 ವರ್ಷ ಆಗ್ಯಾವ ಏನ್ರಿ? ಅತ್ತಿಗೆ 1 ವರ್ಷ ಆಗ್ಯದ, ಸೊಸಿಗೆ 3 ವರ್ಷ ಆಗ್ಯದ. ಮತ್ತು ನಿಮ್ಮ ಅತ್ತಿಗೆ 1 ವರ್ಷ ಆದ ಬಳಿಕ ನಿಮ್ಮ ಮಾವಿಗೆ ಎಟ್ಟಾಗ್ಯಾವ ಅಂತಂದ್ರೆ ನಮ್ಮ ಮಾವಿನ ಹುಟ್ಟೆಗಿಲ್ಲ ಅನ್ನೋದು ಏನ್ರಿ? ಮಾವ ಯಾರೋ ಕೇಳಿದ್ರೆ ನಿನ್ನ ವಯಸ್ಸು ಎಟ್ಟು? ಹೆಣ್ಮಕ್ಳಿಗೆ ವಯಸ್ಸು ಕೇಳಬಾರ್ದತ್ತ, ಗಂಡು ಮಕ್ಕಳಿಗೆ ಪಗಾರ ಕೇಳಬಾರ್ದತ್ತ ಏನ್ರಿ? ಹೆಣ್ಮಕ್ಳಿಗೆ ವಯಸ್ಸು ಕರೆಕ್ಟ್ ಹೇಳಂಗಿಲ್ಲ, ಗಂಡು ಮಕ್ಕಳು ಮನ್ಯಾಗ ಬಂದು ಪಗಾರನೂ ಕರೆಕ್ಟ್ ಹೇಳಲ್ಲ. ಹೇಳ್ತಾರೆ ಹೇಳಂಗಿಲ್ಲ. ಆದರೂ ಒಬ್ಬ ಹೆಣ್ಮಗಳಿಂದ ಕೇಳಲತ್ತೆ, ತಂಗಿ ಮತ್ತು ನಿನ್ನ ವಯಸ್ಸು ಎಷ್ಟು ಹೊತ್ತುಕೊಂಡದ ಕೇಳಿದಾಗ, ಯವ್ವ ನನಗೆ ಈಗ 3 ವರ್ಷ ಆಗ್ಯಾವ ಅನ್ಲ. ಈಗ ನನಗೆ 3 ವರ್ಷ ಆಗ್ಯಾವ. ಆಕೆ ಅಂದು, ಇದೇನ ತಂಗಿ ನೋಡೋಕೆ ಇಟ್ಟು ದೊಡ್ಡಕ್ಕೆ ಆಗಿದೆ, ಮಕ್ಕಳು ಆಗ್ಯಾವ. 3 ವರ್ಷ ನಿನಗೆ ಹೆಂಗೆ ಹಾಕವ? ಇಲ್ಲ ನನಗೆ 3 ವರ್ಷ ಆಗ್ಯಾವ. ನಿನಗೆ 3 ವರ್ಷ ಆಗ್ಯಾವ ಹತ್ತಿಕೊಂಡ್ರೆ ನಿಮ್ಮ ಅತ್ತಿಗೆ ಎಟ್ಟಾಗ್ಯಾವ ಅಂದರು. ಅತ್ತಿಗೆ ಎಟ್ಟಾಗ್ಯಾವ? ಆಕೆಗೆ ಈಗ 1 ವರ್ಷ ಆಗ್ಯಾವ ಏನ್ರಿ? ಅತ್ತಿಗೆ 1 ವರ್ಷ ಆಗ್ಯದ, ಸೊಸಿಗೆ 3 ವರ್ಷ ಆಗ್ಯದ. ಮತ್ತು ನಿಮ್ಮ ಅತ್ತಿಗೆ 1 ವರ್ಷ ಆದ ಬಳಿಕ ನಿಮ್ಮ ಮಾವಿಗೆ ಎಟ್ಟಾಗ್ಯಾವ ಅಂತಂದ್ರೆ ನಮ್ಮ ಮಾವಿನ ಹುಟ್ಟೆಗಿಲ್ಲ ಅನ್ನೋದು ಏನ್ರಿ? ಮಾವ ಇನ್ನೂ ಹುಟ್ಟೆಗಿಲ್ಲ. ಆ ಹೆಣ್ಮಗಳಿಂದ ವಯಸ್ಸು ಕೇಳಿರ್ತಕ್ಕಂಥ ಹೆಣ್ಮಗಳಿಂದ ಗಾಬರಿ ಹಾಕಳೆ. ಅಲ್ಲ ನಿನ್ನ ತೆರಿಗಿಲಿ ಕೆಟ್ಟದೇನು? ಅಲ್ಲ ನಿಮ್ಮ ಮಾವಿನ ಹುಟ್ಟೆಗಿಲ್ಲ ಹತ್ಕೊಂಡು ಹೇಳ್ತಿದ್ದಿ, ಮತ್ತು ಹುಟ್ಟಲಾರ್ದೆ ನಿನಗೆ ಅತ್ತೆ ಹ್ಯಾಂಗೆ ಬಂದ್ಲು ಏನ್ರಿ? ನಿಮ್ಮ ಮಾವೇ ಹುಟ್ಟಿಲ್ಲ ತಿಳ್ಕೊಂಡಂದಾಗ ನಿಮ್ಮ ಅತ್ತೆ ಎಲ್ಲಿದ್ದು ಬಂದ್ಲು? ಬೇಡ, ನಿಮ್ಮ ಅತ್ತಿಗೆ 1 ವರ್ಷ ಆದ್ರೆ ನಿನಗೆ 3 ವರ್ಷ ಆಗ್ಯಾವತ್ತಂತಿದ್ದಿ, ನೀ ಹೆಂಗೆಂದ ಈ ಮನೆಗೆ ಸೊಸೆಯಾಗಿ ಬಂದು? ಬರ್ತಾವಿಲ್ಲ ಪ್ರಶ್ನೆಗಳು. ಇಲ್ಲಿ ವಯಸ್ಸಿಗೆ ಮಹತ್ವ ಅಲ್ಲ. ನಾ 8 ವರ್ಷದಿಂದ ಹುಟ್ಟಿನಿ, ನಾ 20 ವರ್ಷ ಆಯಿತು, 40 ವರ್ಷ ಆಯಿತು, 80 ವರ್ಷ ಆಯ್ತು ಎತ್ಕೊಂಡು ನಾವು ಎದಕ್ಕಿಂದ ಕೈ ತಟ್ಕೊಂಡು ಹೇಳ್ತೀವಲ್ಲ. ಆದ್ರೆ ಆ 80 ವರ್ಷದ ಬದುಕಿನೊಳಗೆ ನಾವು ಸಾರ್ಥಕತೆ ಮಾಡಿಕೊಂಡಿರ್ತಕ್ಕಂಥ ದಿನಗಳಿರ್ತಾವೆ. ಅದ್ರ ಸಾರ್ಥಕತೆ ಮಾಡ್ಕೊಂಡಿರ್ತಕ್ಕಂಥ ದಿನಗಳು ಯಾವಾಗಿಂದ ಹೆಣ್ಮಗಳಿಂದ ಹೇಳ್ತಾಳ, ಯಾಕ ನನಗೆ 3 ವರ್ಷ ಹತ್ತಿಕೊಂಡಂದಾಗ ನಾ ಹುಟ್ಟಿಗೆ 40 ವರ್ಷ ಆಗ್ಯದ. ನೋಡ್ರಿ ಹೆಣ್ಮಗಳೇನಂತಾಳ, ನಾ ಹುಟ್ಟಿ 40 ವರ್ಷ ಆಗ್ಯದೆ, ಆದರೆ ನನಗೆ 3 ವರ್ಷ ಆಗ್ಯದ ಹತ್ಕೊಂಡು ನಾ ಯಾಕೆ ಹೇಳ್ತೀನಿ ತಿಳ್ಕೊಂಡಂದ್ರೆ, ಈ 40 ವರ್ಷದ ಜೀವನದ ಒಳಗೆ 3 ವರ್ಷ ಆಯಿತು. ಎಲ್ಲೇ ಪ್ರವಚನ ನಡಲಿ, ಎಲ್ಲೇ ಶಾಸ್ತ್ರಗಳು ನಡಲಿ, ಎಲ್ಲೇ ಕೀರ್ತನೆಗಳು ನಡೀಲಿ, ಯಾವುದೇ ದೇವಸ್ಥಾನದಾಗಿಂದ ಪೂಜೆ ನಡೀಲಿ, ನಾನು ನೇರವಾಗಿ ಅಲ್ಲಿ ಹೋಗ್ತೀನಿ ಏನ್ರಿ, ಪ್ರವಚನ ಕೇಳ್ತೀನಿ. ನಾ ಕೇಳಕತ್ತೆ ನಾ 3 ವರ್ಷ ಆಗ್ಯದ, ಅದಕ್ಕೆ ನಾನು ಸಾರ್ಥಕತೆ ಆಗಿದ್ದಿನ ನನ್ನ 3 ವರ್ಷ ಹತ್ತಿಕೊಂಡು ಹೇಳ್ತಾ ಏನ್ರಿ? 3 ವರ್ಷ. ಯಾವಾಗಂದ್ರೆ ನಿಮ್ಮ ಅತ್ತಿಗೆ ಎಷ್ಟು ವರ್ಷ? ನಾ ಏನು ಹೋಗ್ತೀನಲ್ಲ ಏನ್ರಿ, ಮೊದಲು 1 ವರ್ಷತನ ನಾ ಪುರಾಣ ಪ್ರವಚನ ಶಾಸ್ತ್ರ ಕೀರ್ತನೆಗಳು ಕೇಳಕ್ಕೆ ನಾನೇನು ಹೋಗ್ತಿದ್ದೀನಲ್ಲ, ನಾ ಹೋಗೋದನ್ನು ನೋಡಿ ನಮ್ಮ ಅತ್ತಿನ ಕುಡ್ದ ಈಗ 2 ವರ್ಷ ಆಯ್ತು. ಅವಳು ಜ್ಞಾನ ಅಂದ್ರೆ ಏನು, ತತ್ವ ಅಂದ್ರೆ ಏನು, ಧರ್ಮ ಅಂದ್ರೆ ಏನು ಅವಳು ತಿಳ್ಕೊಳತಕ್ಕಂತೆ 2 ವರ್ಷ ಆಯಿತು. ಅದಕ್ಕೆ ಅವಳಿಗೆ 2 ವರ್ಷ ಆಗ್ಯದ ಅತ್ಯ. ಮತ್ತು ನಿಮ್ಮ ಮಾವ ಹುಟ್ಟೇ ಇಲ್ಲ ಏನ್ರಿ? ನಮ್ಮ ಮಾವಾಗ 90 ವರ್ಷ ಆಗ್ಯಾವ ನಿಜ. ಆದ್ರೆ 1 ದಿವಸನೂ ಪುರಾಣ ಅಲ್ಲಿಲ್ಲ, 1 ದಿವಸ ಪ್ರವಚನ ಇರಲಿಲ್ಲ, 1 ದಿವಸನೂ ಶಾಸ್ತ್ರ ಇರಲಿಲ್ಲ, ಕೀರ್ತನೆ ಇರಲಿಲ್ಲ, 1 ದಿವಸನೂ ದಾನ ಧರ್ಮ ಪರೋಪಕಾರ ಗುಡಿ ಗುಂಡಾರ ತಗೊಂಡು ಯಾವುದನ್ನು ಕೂಡ ಬದುಕಂತಕ್ಕಂಥದ್ದನ್ನು ಬರೀ ಎದಕ್ಕೆ ಕಳೆದನ್ನ ಹತ್ತಿಕೊಂಡದ ಕೇಳಿದ್ರೆ, ಕತ್ತಿ ದುಡ್ದಂಗೆ ದುಡಿಯೋದು, ದನ ತಿಂದಂಗೆ ತಿನ್ನೋದ್ರಾಗೆ ಬದುಕನ್ನು ಕಳೆದ ಅವನ ಸಾರ್ಥಕತೆ ಆಗಿರ್ತಕ್ಕಂಥ ದಿನಮಾನಗಳೇ ಇಲ್ಲ ಹತ್ತಿಕೊಂಡು ಹೇಳ್ತಾರೆ. ಮನುಷ್ಯನಿಗೆ ಎಟ್ಟ್ಯಾಕೆ ವರ್ಷ ಆಗವಲ್ದಕ್ಕ ಸಾರ್ಥಕತೆ ಆಗಿರ್ತಕ್ಕಂಥ ದಿನಮಾನಗಳಂದ್ರೆ ಸ್ವಲ್ಪರೇ ಮನುಷ್ಯನಿಗೆ ಬೇಕು. ಅದಕ್ಕಾಗಿ ಈ ದಿನಮಾನಗಳು ಇವು ಪುಣ್ಯದ ದಿನಮಾನ, ಇದು ಧರ್ಮದ ದಿನಮಾನ ಏನ್ರಿ, ಇದು ನೀತಿಯ ದಿನಮಾನ, ಆಚಾರ ವಿಚಾರಗಳನ್ನು ದಿನಮಾನ ಅಂದಾಗ ಭಗವಂತನಿಗೆ ಆಗಿಂದ ಅರ್ಪಣೆ ಆಗಿರ್ತಕ್ಕಂಥದ್ದು. ನಾವು 80 ವರ್ಷ ಆದರೂ ಕೂಡ ಅದರೊಳಗೆ 8 ವರ್ಷದಿಂದ ನಾವು ಭಗವಂತನಿಗೆ ಆಗಿಂದ ಅರ್ಪಣೆ ಮಾಡಿವೆ ಅನ್ನೋದನ್ನು ಅದು ಭಾಳ ಮಹತ್ವದಿರ್ತದೆ ಪುಣ್ಯಾತ್ಮರೇ. ಅಂಥ ಮಹತ್ವದಾಗಿರ್ತಕ್ಕಂಥ ಏನ್ರಿ ಧರ್ಮ ತೀರ್ಮಾನಗಳನ್ನು ತಿಳ್ಕೋಬೇಕು ಏನ್ರಿ, ಖುಷಿ ಪಡಬೇಕು ಏನ್ರಿ. ನಾವು ಏನು ಹೇಳಿರ್ತೀವಲ್ಲ ಅದನ್ನು ನಾವು ನಿತ್ಯ ಮನೆಯಾಗಿಂದ ಮೆಲುಕು ಹಾಕಬೇಕು. ಅದನ್ನು ಭಾಳ ನಡೆಸಲಿಕ್ಕೆ ಆಗದೇ ಇದ್ರೂ ಸ್ವಲ್ಪ ಬೇಕಾಗಲಕ್ಕ ಧರ್ಮ ಮಾರ್ಗದೊಳಗೆ ನಮ್ಮ ಬದುಕು ಅನ್ನತಕ್ಕಂಥದ್ದನ್ನು ಕಳಿಬೇಕತ್ತಿಕೊಂಡು ಅನ್ನುವಂಥ ಮಾತನ್ನು ಇವತ್ತಿನ ದಿವಸದಿಂದ ಹೇಳುತ್ತಾ
ಈಗಾಗಲೇ ನೋಡ್ರಿ 11 ಗಂಟೆ ಆಯ್ತು. ನಮ್ಮೆಲ್ಲ ತಿರುಗಿ ಅಡ್ಡಾಡಿ ಕನಸು ಬೀಳ್ತಿದ್ದು ಹಿಡಿದ್ನ್ಯಾಗ ಏನ್ರಿ ಪುರಾಣ ಅಂತಕ್ಕಂದು ಈಗ ಪ್ರಾರಂಭ ಆಗ್ಯದ. ಅದಕ್ಕಿಂತ ಹೆಚ್ಚಿಗೆಂದ ಹೇಳೋದಕ್ಕಿಂತಲೂ ಕೂಡ ನೀವೆಲ್ಲ ನಾಳೆಗೆ ಏನು ಮಾಡ್ಬೇಕ್ರಿ ಎತ್ಕೊಂಡು ಕೇಳಿದ್ರೆ ನಾಳೆಗೆ 7 ಗಂಟೆಗೆ ಪುರಾಣ ಪ್ರಾರಂಭ ಆಗ್ತದೆ ಏನ್ರಿ. ಯಾರು ಬರ್ರಿ ಬರಲಾರ್ದೆ ಇರ್ರಿ. 7 ಗಂಟೆಗಿಂದ ಗವಾಯಿಗಳು ಬಂದಂದ ಸಂಗೀತ ಚಲೋ ಮಾಡ್ತಾರೆ. 7:15 ನಮ್ಮ ಪುರಾಣ ಪ್ರಾರಂಭ ಆಗ್ತದ. 9:00 ಇಲ್ಲಿ ಪುರಾಣ ಮಾಂಗಲಕ್ಕದ. ಅಂದ್ರೆ ನಿಮಗೂ ಅನುಕೂಲ ನಮಗೂ ಅನುಕೂಲ. ಈಗ ನೋಡ್ರಿ, ಈಗ ನಮ್ಮ ಸಾವುಕಾರ ಆಕಡಿಸಲಕ್ಕತ್ತ ಹ್ಯಾಂಗ ಮಾಡೋದು ಏನ್ರಿ. ನಿದ್ದೆ ಬಂದಾಗ ಬುದ್ಧಿ ಹೇಳಕ್ಕೆ ಹೋದ್ರೆ ಎದ್ದು ಬಂದು ಎದಿಗೆ ಗೊತ್ತಾರತ್ತ. ಅದಕ್ಕೆ ನಾವು ನಿದ್ದೆ ಬರೋದಕ್ಕಿಂತ ಮೊದಲ ಏನ್ರಿ ಅತಿ ಹಸಿವೆ ಆಗೋದಕ್ಕಿಂತ ಮೊದಲ ನಾವು ಪ್ರವಚನ ಮುಗಿಸಿಬಿಟ್ಟಿವಿ ಹತ್ತಿಕೊಂಡ್ರೆ ನಿಮಗೂ ಅನುಕೂಲ ಆಕೈತಿ. ಈಟೆ ಒಂದು ಏನು ಕೇಳ್ಕೊತೀವಿ, ಪೂಜಾರಿಗಳು ಸ್ವಲ್ಪ ಅಂದ್ರೆ ಜಲ್ದಿ ಪೂಜೆ ಮಾಡೋಕ್ಕೆ ಅಂದ ಪ್ರಯತ್ನ ಪಡಿರತ್ತನ್ನುವಂಥ ಮಾತನ್ನು ಅವ್ರ ಹತ್ರ ಅಂದ ಕೇಳಿಕೊಂಡು ನಾಳೆ ಸರಿಯಾಗಿ ಅಂದ 7:15 ಪುರಾಣ ಪ್ರಾರಂಭ ಆಗ್ತದೆ. ನೀವೆಲ್ಲರೂ ಕೂಡ ಬರ್ರಿ. ಯಾಕಂದರೆ ಇದು ಪವಿತ್ರವಾಗಿರ್ತದೆ ದಿನ. ಈ 9 ದಿವಸ ನೋಡ್ರಿ ನೀವು ಏನ್ರಿ ಊರಾಗಂದ್ರೆ ಎಂಥ ಜಾತ್ರೆ ಅದಂದ್ರೆ ಯಾರೇ ಕೌದಿ ತೊಳೆದ್ರಿ, ಯಾರೇ ತೊಳಿತೀರಿ ಇವ, ಯಾರೇ ಮನೆ ತೊಳಿತೀರಿ, ಯಾರೂ ಮನೆ ಕೌದಿ ತೊಳೆಯಂಗಿಲ್ಲ. ಆದರೆ ಈ ನವರಾತ್ರಿ ಒಳಗಂದ್ರೆ ನೀವು ಕೌದಿ ತೊಳಿತೀರಿ ಏನ್ರಿ, ಮನೆ ತೊಳಿತೀರಿ, ಏನೆಲ್ಲ ಮಡಿಯಾಗಿರ್ತೀರಿ, ಇದ್ದಿದ್ದು ಬಿದ್ದಿದ್ದು ಎಂತೀರಿ ಚಿಂದಿಗಳು ಸದಕ್ಕೆ ತೊಳೆದು ಹಿಂಡಿ ಹಾಕ್ತಾರೆ ಏನ್ರಿ. ಅಲ್ಲಿ ನಾವೊಂದು ಮಾತು ಹೇಳ್ತೀನಿ, ಬಟ್ಟೆ ತೊಳೆದಿಂದ ಮಡಿ ಮಾಡಿ ಅಂದ್ರೆ ನೀವೆಲ್ಲ ಮಡಿಯಾಗಿಂದ ಇರ್ತಕ್ಕಂಥವ್ರು 9 ದಿವಸ. ಆದ್ರೆ ನನ್ನಿಂದ ಇನ್ನೊಂದು ಮಡಿ ಆಗ್ಬೇಕು. ಏನು ಮಡಿ ಎತ್ತಿಕೊಂಡೆ ಕೇಳಿದ್ರೆ, ಮೈ ಮೇಲೆ ಕಾಣ್ತಕ್ಕಂಥ ಬಟ್ಟೆ ತೊಳೆದ್ರೆ ಏನ್ರಿ, ಕಣ್ಣಿಗೆ ಕಾಣ್ತಕ್ಕಂಥ ಮನೆ ತೊಳೆದ್ರೆ ಅದನ್ನು ಮಡಿ ಮಾಡಿದ್ರೆ, ಬಟ್ಟೆ ಮಡಿ ಮಾಡಿದ್ರೆ, ಆದರೆ ಕಾಣದೇ ಇರ್ತಕ್ಕಂಥ ಒಂದನ್ನು ಮಡಿ ಮಾಡ್ಕೋಬೇಕು. ನಿಜವಾಗಿರ್ತಕ್ಕಂಥ ಮನುಷ್ಯನಾಗಿಂದ ಹುಟ್ಟೋದ ಬಳಕ ಒಂದು ಮಡಿ ಇರಬೇಕು. ಅದು ಯಾವುದು ಒತ್ತುಕೊಂಡದೆ ಕೇಳಿದ್ರೆ ಮನಸ್ಸು ಮಡಿ ಇತ್ತು ಅಂತಂದ್ರೆ ಮಾತ್ರ ಜಗತ್ತಿನಾಗಿಂದ ಎಲ್ಲನೂ ಕುಡ್ದು ಮಡಿ ಇರ್ತದೆ ಏನ್ರಿ. ಭಾವ ಮಡಿ ಇತ್ತು ಅಂದ್ರೆ ಮಾತ್ರ ಜಗತ್ತೆಲ್ಲ ಮಡಿ ಇರ್ತದಲ್ಲ. ಹಂಗೆ ಭಾವ ಮಡಿ ಮಾಡೋದಕ್ಕಾಗಿ, ನಿಮ್ಮ ಮನಸ್ಸು ಮಡಿ ಮಾಡೋದಕ್ಕಾಗಿಯೇ ಇವತ್ತು ಅಕ್ಕ ಮಾದೇವಿಯ ಪುರಾಣ ಅಂತಕ್ಕಂಥನ ಹಚ್ಚಕತ್ತಿ ಪುಣ್ಯಾತ್ಮರೇ. ಒಂದು ಕಡೆ ತೊಳೆದಿಂದ ಮಡಿ ಇಟ್ಟಿರಿ. ಈಗ ಈ 9 ದಿವಸದಿಂದ ಈ ಮನಸ್ಸು ಅಂತಕ್ಕಂಥ ಮಡಿ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಅದನ್ನು ಎಲ್ಲರೂ ಕೂಡ ಮಾಡೋಣ ಹತ್ತಿಕೊಳ್ಳೋಣ ಮಾತನ್ನು ಹೇಳುತ್ತಾ ಇವತ್ತಿನ ಪ್ರವಚನಕ್ಕೆ ವಿರಾಮ ಕೊಡ್ತಾ ಇದ್ದೀನಿ. ಯಾಕಂದ್ರೆ ಮಳೆನೂ ಕೂಡ ಭಾಳ ಎಲ್ಲ ಕಡೆ ಭಾಳ ಅದ್ರಿ ಮಳೆ. ಇದು ನಿಮ್ಮಲ್ಲೇ ತಲ್ಲ, ನಮ್ಮಲ್ಲಿನೂ ಕೂಡ ಸಿಕ್ಕಾಪಟ್ಟಿ ಮಳೆ. ಇವತ್ತಿನ ಮಠದಾಗಿಂದ ಬರಬೇಕಾದ್ರೆ ದೊಡ್ಡ ಮಳೆ ನಮ್ಮಲ್ಲಿ ರೀ. ನನಗೆ ಬರಬೇಕಾದ್ರೆ ರೋಡ್ ಸದಕ್ಕೆ ಕಂಡಿಲ್ಲ. ಅಪ್ ಟು ಎಲಿತನ ಏನ್ರಿ ಇಲ್ಲಿ ಗುಲ್ಬರ್ಗತನ ಸಿಕ್ಕಾಪಟ್ಟಿ ದೊಡ್ಡ ಮಳೆ. ಗುಲ್ಬರ್ಗದಿಂದ ಒಂದೊಂದು ಹನಿ ಅಂದ್ರೆ ನಿಮ್ಮ ಕಡೆ ಮಳೆ ಚಲವಾಗಿ ಈಗ ಚಲವಾಗಿದೆ ನಿಮ್ಮಲ್ಲಿ. ಯಾಕಂದರೆ ಇದು ವಿಚಿತ್ರ ಮಳೆ. ಇದು ಯಾಕೋ ರೈತನಿಗಿಂದ ಕಷ್ಟ ಕೊಟ್ಟ ಹೋಗಂಗೆ ಕಾಣ್ತದೆ. ನಮ್ಮಲ್ಲೆಲ್ಲ ಪೂರ ತೊಗರಿ ಹೋಗ್ಯದೆ, ಉದ್ದು ಹೋಗ್ಯದೆ, ಎಲ್ಲನೂ ಕೂಡ ಹೋಗಿಬಿಟ್ಟದ. ಆದರೂ ಕೂಡ ತಾಯಿ ಧ್ಯಾನ ಮಾಡೋಣ ಏನ್ರಿ, ನಾವು ತಾಯಿಗಾಗಿ ಅಂದ ಸ್ಮರಣೆ ಮಾಡೋಣ. ಎಲ್ಲೋ ಒಂದು ಮೂಲೆಯಾಗಿಂದ ನಮಗೆ ಏನ್ರಿ ರೈತರಿಗಿಂದ ಬದುಕಲಿಕ್ಕಿಂದ ದವಸ ಧಾನ್ಯ ಅಂತಕ್ಕಂಥ ತಾಯಿ ಕೊಡ್ತಕ್ಕಂಥ ಸಾಮರ್ಥ್ಯ ಅವಳು ಬಲ್ಲಿ ಐತೆ ತಿಳ್ಕೊಂಡಂದಾಗ ಅವಳನ್ನೇ ನಂಬಿಂದ ಜೀವನ ಕಳೆಯೋಣ ಅನ್ನುವಂಥ ಮಾತನ್ನು ಹೇಳುತ್ತಾ ಇವತ್ತಿನ ಪ್ರವಚನಕ್ಕಿಂತ ಮಹಾಮಂಗಲ ಮಾಡೋಣ. ನಾಳೆ ಸರಿಯಾಗಿ 7 ಗಂಟೆಗೆ ಪುರಾಣ ಪ್ರಾರಂಭ ಆಕೈತಿ.